ಸೇರ್ತಿಲ್ಲ ಕಣೆ ಉಪ್ಪು ಹುಳಿ ಖಾರ ಏನೂ ಇಲ್ಲ. ಯಾವನ್ ತಿಂತಾನೆ ಇದನ್ನು? ನೀನೇ ತಿನ್ಕೋ. ರೂಮಿಗೆ ಒಂದು ಲೋಟ ಬಿಸಿ ಹಾಲು ತಗೊಂಬ. ಮಾವ, ಅವ್ರ ಅವತಾರಗಳೆಲ್ಲ ನೀವು ನೋಡಿರೋವೇ ತಾನೆ, ಯಾಕೆ ಬೇಜಾರು ಮಾಡ್ಕೋತೀರಾ? ನೀವು ಊಟ ಮಾಡಿ. ಅತ್ತೆ, ನಾನು ಹೋಗಿ ಖುಷಿನ ಊಟ ಕರ್ಕೊಂಬರ್ತೀನಿ. ರೀ, ನೀವೇನು ಬೇಜಾರು ಮಾಡ್ಕೋಬೇಡಿ, ಊಟ ಮಾಡಿ. ಬೇಜಾರು ಯಾಕೆ ಮಾಡ್ಕೊಳ್ಳಿ ಲಕ್ಷ್ಮಿ? ಸಂತು ಹೇಳಿದ್ರಲ್ಲಿ ಸತ್ಯ ಇದೆ ಅಲ್ವಾ? ನೀವಿಬ್ರು ಕೂತ್ಕೊಂಡು ಊಟ ಮಾಡಿ, ನಂಗೆ ಸಾಕು. ನಾನು ವೀಣಾ ಆಮೇಲೆ ಮಾಡ್ತೀವ್ರಿ. ಚೆನ್ನಪ್ಪಣ್ಣ ಏನು ಹೇಳಿದ್ರು? ಚೆನ್ನಪ್ಪಣ್ಣ ನಾಳೆ ಬೆಳಗ್ಗೆ ಬಾ, ಇಬ್ಬರು ಒಟ್ಟಿಗೆ ಹೋಗೋಣ, ಒಂದು ಕೆಲಸ ಖಾಲಿ ಇದೆ ಅಂತ ಹೇಳಿದ್ರು. ಸರಿ ರೀ. ಜಯಂತು ಅಣ್ಣ ತಂಗಿ ಎಷ್ಟು ಇಷ್ಟಪಡ್ತಾರೆ ಅಂತ ನೋಡಿ ದೇವ್ರೆ, ಹಾಗೇ ಕಾಪಾಡಪ್ಪ ಅವ್ರನ್ನ. ನೋಡ, ನಾವೆಲ್ಲ ಇಲ್ಲಿಗೆ ಬರ್ದೇ ಇದ್ರೆ ಇದನ್ನೆಲ್ಲ ನೋಡೋಕ್ಕಾಗ್ತಿತ್ತ? ಹೌದು ಅಜ್ಜಿ, ಜಾನ್ವಿಯವರು ಖುಷಿಯಾಗಿದ್ದಾರಲ್ಲ, ಅದನ್ನು ನೋಡೋಕೆ ನಂಗೆ ಖುಷಿ, ನನಗಷ್ಟು ಸಾಕು. ಅವ್ರಿಗೆ ಯಾವಾಗಲೂ ನಿಮ್ಗಳ ಬಗ್ಗೆನೇ ಚಿಂತೆ. ಜಾನು ಮನೇಲಿ ಎಲ್ಲಾರ ಜೊತೆಯಲ್ಲಿದ್ದವಳಲ್ವಾ, ಈಗ ಒಬ್ಬಳೇ ಇರೋದಕ್ಕೆ ಯೋಚನೆ ಮಾಡ್ತಾಳೆ. ಅದಕ್ಕೆ ನೀವು ಬೇಜಾರು ಮಾಡ್ಕೋಬೇಡಿ. ಅರೆ, ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ? ನೀವೆಲ್ಲರೂ ನಮ್ಮವರು ಅಂದಮೇಲೆ ನಿಮ್ಗಳ ಜೊತೆ ಎಲ್ಲ ಮಾತಾಡ್ತಾ ಖುಷಿಯಾಗಿದ್ದರೆ ನನಗೂ ಅದೇ ಖುಷಿ. ನನಗೆ ನೀನು ನನಗೆ ತಿನ್ಸಿದ್ರೆ ನೀನು ತಿನ್ನೋದೇ ಮರ್ತ್ಬಿಡ್ತೀಯ. ನೀನು ತಿನ್ನು, ನಾನು ತಿಂತೀನಿ. ಕೈಯಲ್ಲಿ ದುಡ್ಡಿಲ್ಲ, ಆ ವಾಚ್ ಅವನಿಗೆ ಬೇರೆ ದುಡ್ಡು ಕೊಡಬೇಕು, ಇಲ್ಲಾಂದರೆ ಮೆಟೀರಿಯಲ್ ಕಳ್ತನ ಆಗುತ್ತೆ. ತಾಪತ್ರಯ ಮುಗಿಯೋದೇ ಇಲ್ಲ, ಏನು ಮಾಡೋದಂತಲೇ ಗೊತ್ತಾಗಲ್ಲ. ಏನ್ರಿ ಇದು? ಗೋಣಕ್ಕೆ ಸುಬ್ಬಿ ಅಂತ ನನಗೆ ಹೇಳ್ತಾರೆ, ಆದರೆ ಇಲ್ಲಿ ನೋಡಿದ್ರೆ ನೀವು ಒಬ್ಬೊಬ್ಬರೇ ಏನೇನೋ ಮಾತಾಡ್ಕೋತಾ ಇದ್ದೀರಾ. ಯಾಕ ಪರಿಸ್ಥಿತಿನೇ ಸರಿ ಇಲ್ಲ ಕಣ. ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಅನ್ಕೋತೀನಿ, ನೂರಾರು ಸಮಸ್ಯೆಗಳು ಒಂದು ಒಕ್ಕರ್ಸ್ಕೊಂಡ್ಬಿಡುತ್ತೆ. ಈ ಒಂಥರ ಈ ಸೀರಿಯಲ್ನಲ್ಲಿ ಕೊನೆ ಸೀನ್ ಇದ್ದ ಆ ಎಪಿಸೋಡ್ ಎಂಟಿಗೆ ಒಂದು ಟ್ವಿಸ್ಟ್ ತಗೊಳುತ್ತಲ್ಲ, ಹಂಗಾಗಿದೆ ನನ್ನ ಬದುಕು. ಈಗ ಈ ಹರಿಕತೆ ಮಾಡೋದ್ರ ಹಿಂದಿನ ಉದ್ದೇಶ ಏನು ಅಂತ ನಾನು ಕೇಳ್ಬೋದಾ? ಮನೆಗೆ ಸಿಮೆಂಟ್ ಲೋಡ್ ತರಿಸಿದ್ದೆ ಕಣೆ, ಒಂದು 5-6 ಮೂಟೆ ಕಳ್ತನ ಆಗ್ಬಿಟ್ಟಿದೆ. ಅಯ್ಯಯ್ಯ, 5-6 ಮೂಟೆ ಕದ್ಕೊಂಡು ಹೋಗ್ಬಿಟ್ಟಿದಾರ ಅಂದ್ರೆ ತುಂಬಾನೇ ಲಾಸ್ ಆಯ್ತಲ್ರಿ? ಹೌದು ಕಣೆ, ಈ ಮನೆ ಕಟ್ಟಕ್ಕೆ ಶುರು ಮಾಡ್ದಾಗಿದ್ದ ಬರೀ ಲಾಸನ್ನೇ ನೋಡ್ತಿದ್ದೀನಿ ನಾನು. ಅಲ್ಲ, ಅವರಿಗೆ ದುಡ್ಕೊಂಡು ತಿನ್ನಕ್ಕೆ ಏನ್ ದಾಡಿ? ಕಳ್ತನ ಮಾಡೇ ಬದುಕಬೇಕಾ? ಎಲ್ಲರೂ ಒಂದೇ ತರ ಇದ್ರೆ ಜೀವನ ಹೇಗ್ರಿ ನಡೆಯುತ್ತೆ? ಒಬ್ಬ ಕದಿಬೇಕು, ಇನ್ನೊಬ್ನು ಸುಳ್ಳು ಹೇಳ್ಬೇಕು, ಅದೇ ತಾನೇ ಜೀವನ ಅಂದ್ರೆ. ಏನು ಹೇಳ್ತಿದ್ಯಾ ನೀನು? ಏನೂ ಹೇಳ್ತಿಲ್ಲ.
ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳ್ತಿದ್ದೀನಿ. ನಿಮ್ಮ ದುಡ್ಡು ಕಳೆದೋಯ್ತು ಅಂತ ಸುಳ್ಳು ಹೇಳಿ ನೀವು ಮಾವನ ಹತ್ರ ದುಡ್ಡು ತೊಗೊಂಡ್ರಿ. ಈಗ ನಿಜವಾಗ್ಲೂ ಕಳ್ತನ ಆಗಿದೆ. ಅದೇ ನಾವು ಹೇಳ್ತಾರಲ್ಲ, ಬಾಯಲ್ಲಿ ಬಂದಿದ್ದು ಬೆನ್ನಿಗೆ ಮೂಲ ಅಂತ. ಹಾಗಾಯ್ತು ನಿಮ್ಮ ಕತೆ. ಏನೇನೋ ಹೇಳ್ಬೇಡ ಕಣೆ. ನಾನೇನು ಇಲ್ದಿರೋದನ್ನ ಕಲ್ಪನೆ ಮಾಡ್ಕೊಂಡು ಹೇಳ್ತಿಲ್ಲ ರೀ, ವಾಸ್ತವನೇ ಹೇಳ್ತಿದ್ದೀನಿ. ಪಾಪ 5 ಲಕ್ಷನ ಕಳ್ಳ ಬಂದು ಕದ್ಕೊಂಡು ಹೋಗಿದ್ದು ಮರ್ತೋಯ್ತಾ ನಿಮಗೆ? ಸುಮ್ಮನೆ ಏನಾನ ಮಾತಾಡೋಡ್ವೆ, ಬಾಯಿ ಮುಚ್ಕೊಂಡಿರೆ. ನಾನೇನು ಮೆಟೀರಿಯಲ್ ಕಳೆದೋಗಿದೆ ಅಂತ ತಲೆ ಕೆಡಿಸ್ಕೊಂಡಿದ್ದೀನಿ. ಇವ್ರು ನೋಡಿದ್ರೆ ಏನೇನೋ ಹೇಳ್ತಾರೆ. ಆಯ್ತು ಬಿಡಿ, ಈಗ ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ರಾತ್ರಿ ಮನೆ ಕಾಯೋದಕ್ಕೆ ಒಬ್ಬ ವಾಚ್ಮನನ್ನು ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ. ವಾಚ್ಮ್ಯಾನ್ ಇರ್ತಾರಂತೆ. ಅವನೇನು ಸುಮ್ಮನೆ ಬಂದ್ಬಿಡ್ತಾನೆ? ಅವನಿಗೂ ಸಂಬಳ ಕೊಡ್ಬೇಕು ತಾನೆ. ಆ ಸಂಬಳ ದುಡ್ಡು ಎಲ್ಲಿಂದ ತರ್ತೀರಾ? ಮತ್ತೆ ನಾನು ಹೋಗಿ ಮನೆ ಕಾಯಿಲ್ಲ. ಮೆಟೀರಿಯಲ್ನ ಕಾಪಾಡ್ಕೋಬೇಕು ಅಂದರೆ ಒಬ್ಬ ವಾಚ್ಮನ್ ಇಡಲೇಬೇಕು, ಅವನಿಗೆ ಸಂಬಳ ಕೊಡಲೇಬೇಕು. ಕೊಡಿ ಕೊಡಿ, ಹೆಂಗೋ ನಿಮ್ಮ ಅಪ್ಪನ ಹತ್ರ ಕತ್ಕೊಂಡಿರೋ ದುಡ್ಡು ಇದೆ ತಾನೆ. ಯಾರ್ದು ದುಡ್ಡು ಎಲ್ಲ ಮಂಜಾತ್ರೆ. ಏನಂದೆ? ಏನಿಲ್ಲ ರೀ. ಅಲ್ಲ ರೀ, ಒಂದು ದಿವಸನಾದ್ರೂ ನನ್ನ ಹತ್ರ ಬಂದು ಯಾವುದಾದ್ರೂ ಒಂದು ಖುಷಿ ವಿಚಾರ ಅಂತ ಹೇಳಿದಿರೇನ್ರಿ? ಯಾವಾಗ ನೋಡಿದ್ರು ಬಿಡ ಹಂಗಾಗೋಯ್ತು ಕಣೆ, ಬಿಡ ಹಿಂಗಾಗೋಯ್ತು ಕಣೆ ಅಂತ ಯಾವಾಗಲೂ ಕಷ್ಟದ ವಿಚಾರನೇ ಹೇಳ್ತಿರ್ತೀರ. ಅಲ್ಲ ಕಣೆ, ಗಂಡನ್ನ ಇಷ್ಟು ತಾತ್ಸಾರವಾಗಿ ನೋಡ್ತಿಯಲ್ಲ, ನಿನಗೇನು ಅನ್ಸಲ್ವಾ? ಗಂಡ ಕಷ್ಟದಲ್ಲಿದ್ದಾನೆ, ಏನೋ ಒಂದು ಸಹಾಯ ಮಾಡೋಣ ಅನ್ನೋದು ಬಿಟ್ಟು ಏನಾನ ಮಾತಾಡ್ತೀಯಲ್ಲ ರೀ. ಬೇಡ ಬೇಡ ಅಂದ್ರೂ ಮನೆ ಕಟ್ಸಕ್ ಹೊರಟಿರೋದೇ ನೀವು. ನಾನೇನ್ರಿ ಸಹಾಯ ಮಾಡೋಕ್ಕಾಗತ್ತೆ? ಇನ್ನೊಂದು ಸಹಾಯ ಮಾಡ್ಬೋದು ನಾನು. ಹೋಗಿ ರಾತ್ರಿ ಆ ವಾಚ್ಮನ್ ಕೆಲಸನ ನಾನೇ ಮಾಡ್ಬೋದು. ಅದೇನು ಸಂಬಳ ಇದೆಯೋ ನನಗೆ ಕೊಟ್ಬಿಡಿ. ನಿನ್ನ ಜೊತೆ ಇರೋ ಬದಲು ಅಲ್ಲಿ ಹೋಗಿ ನಾನೇ ವಾಚ್ಮನ್ ಕೆಲಸ ಮಾಡ್ಬೋದು. ಈ ಮನೆಯಲ್ಲಿ ನೆಮ್ಮದಿನೇ ಇಲ್ಲ. ಮನಸ್ಸು ಅನ್ನೋದು ಕನ್ನಡಿ ಇದ್ದ ಹಾಗೆ, ಅಲ್ಲಿ ಏನಿರುತ್ತೋ ಅದೇ ಬೇರೆಯವ್ರಿಗೂ ಕಾಣುತ್ತೆ. ಒಂದಿನಾದ್ರೂ ಇನ್ನೊಬ್ರಿಗೆ ಒಳ್ಳೇದಾಗ್ಲಿ ಅಂತ ನೀವು ಬಯಸಿದ್ರೆ ನಿಮಗೂ ಒಳ್ಳೇದಾಗ್ತಿತ್ತು. ಇಲ್ಲಾಂದ್ರೆ ಇದೇ ಥರ ಆಗುತ್ತೆ. ಸಾಕು ಸುಮ್ಮನಿರೆ. ಮಾತಾಡ್ತಿದ್ರೆ ಭಗವದ್ಗೀತೆ ಉಪದೇಶ ಕೊಡಕ್ಕೆ ಬಂದ್ಬಿಡ್ತಾಳೆ ಇವಳು. ಭಗವದ್ಗೀತೆ ಬರೆದಿರೋದೇ ಜೀವನದಲ್ಲಿ ಮನುಷ್ಯರು ಹೇಗೆ ಜೀವನ ಮಾಡಬೇಕು ಅನ್ನೋದನ್ನ ತಿಳಿಸೋದಕ್ಕೆ. ಸುಮ್ಮನೆ ಮಲ್ಕೋತ್ಯಾ? ಇಲ್ಲ, ನೀವು ಹರಿಕತೆ ಮಾಡಿ, ನಾನು ಕೂಚಿಪುಡಿ ಮಾಡ್ತೀನಿ. ರೀ, ರೀ, ನಾವು ಜಾನು ನೋಡೋದಕ್ಕೆ ಹೋಗ್ಬೇಕಾಗಿತ್ತು ರೀ. ಪಾಪ, ನಾವು ಬರ್ತೀವಿ ಅಂತ ಅವಳು ಅನ್ಕೊಂಡಿರ್ತಾಳೆ. ನಿಜ ಲಕ್ಷ್ಮಿ, ಖಂಡಿತ ಬೇಜಾರು ಮಾಡ್ಕೊಂಡಿರ್ತಾಳೆ. ಸದ್ಯ ವೆಂಕಿ ಹೋಗಿದನಲ್ಲ, ಅವ್ನು ನೋಡಿದ ತಕ್ಷಣ ಫುಲ್ಲು ಖುಷಿಯಾಗಿ ಎಲ್ಲ ಮರ್ತು ಬಿಟ್ಟಿರ್ತಾಳೆ. ವೆಂಕಿ ಅಂದರೆ ಮೊದಲಿಂದನೂ ಅವಳು ತುಂಬ ಪ್ರೀತಿ. ಹೌದು ರೀ, ವೆಂಕಿಗೂ ಅಷ್ಟೇ. ಜಾನು ಅಂದರೆ ಪ್ರಾಣ. ಅವಳನ್ನ ಮಗು ಥರ ನೋಡ್ಕೋತಿದ್ದ. ಈಗ ಅವಳು ಹೋಗಿದ್ದು ಒಳ್ಳೇದೇ ಆಯಿತು. ಹಂಗೆ ನೋಡಿದ್ರೆ ಅವಳು ಗರ್ಭಿಣಿ ಆದ ತಕ್ಷಣ ನಾವು ಹೋಗಿ ನೋಡಬೇಕಿತ್ತು. ಏನೋ ಟೈಮೇ ಆಗಲಿಲ್ಲ. ಸದ್ಯ ಅಮ್ಮ ವೆಂಕಿ ಚೆಲ್ವಿ ಹೋದ್ರಲ್ಲ, ಏನೋ ಒಂದು ಸಮಾಧಾನ. ರೀ, ನಮ್ಮ ಜಾನು ಇನ್ನೂ ಪುಟ್ಟ ಹುಡುಗಿ ಥರ ಆಡ್ತಾಳೆ. ಅತ್ತೆ ಹೋಗಿರೋದ್ರಿಂದ ಇಂಥ ಸಮಯದಲ್ಲಿ ಹೇಗಿರಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು ಇದನ್ನೆಲ್ಲನೂ ಹೇಳ್ಕೊಡ್ತಾರೆ. ಆಗ ಅವಳಿಗೂ ಒಂದು ಧೈರ್ಯ ಬರುತ್ತೆ. ನಿಜ ಲಕ್ಷ್ಮಿ, ಅದಕ್ಕೆ ಹಿರಿಯವ್ರು ಹೇಳೋದು, ಮನೆಗೊಬ್ಬರು ಹಿರಿಯವ್ರು ಇರಬೇಕು, ಮನೆಗೊಂದು ಮಗು ಇರಬೇಕು ಅಂತ. ಆಗ ಇಡೀ ಮನೆ ಒಂದು ಪಾಠಶಾಲೆ ಆಗ್ಬಿಡುತ್ತೆ ನೋಡು. ಹೌದು ರೀ. ಪಾಪ ರೀ ನಮ್ಮತ್ತೆ, ನನ್ನನ್ನು ಮಗಳ ಥರ ನೋಡ್ಕೊಂಡ್ರು. ಈಗ ನಮ್ಮ ಮಕ್ಕಳನ್ನ ಹಾಗೇ ನೋಡ್ಕೋತಿದ್ದಾರೆ. ಅಂಥ ಅತ್ತೆನ ಪಡೆಯೋಕೆ ನಾನು ಪುಣ್ಯ ಮಾಡಿದ್ದೆ ರೀ. ನಿಜ ಲಕ್ಷ್ಮಿ. ಬೇಬಿ, ನನ್ನ ಫ್ರೆಂಡ್ ಒಬ್ಬ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದಾನೆ. ಅವನು ಫೋನ್ ಮಾಡಿದ್ದ. ಅವನು ಹೇಳ್ತಾ ಇದ್ದ, ಈ ಬ್ಯಾಂಕ್ಗಳು ಆಕ್ಷನ್ನಲ್ಲಿ ಕಡಿಮೆ ಬೆಲೆಗೆ ಪ್ರಾಪರ್ಟಿಗಳನ್ನು ಹರಾಜು ಹಾಕತ್ತವಂತೆ. ಅದನ್ನು ನಾವು ತೊಗೊಂಡು ಜಾಸ್ತಿ ಬೆಲೆಗೆ ಮಾರ್ಕೋಬೋದಂತೆ. ಇದೊಂಥರ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ಸುತ್ತೆ ಅಲ್ವಾ? ಒಂಥರ ಹಾಗೆ ಅಂತ ಇಟ್ಕೋ. ಈ ಬಿಸ್ನೆಸ್ ಮಾಡಿದ್ರೆ ಹೇಗೆ ಅಂತ. ಬೇಬಿ, ಇದಕ್ಕೇನು ಇನ್ವೆಸ್ಟ್ಮೆಂಟ್ ಕಡಿಮೆ ಆಗತ್ತೆ ಅನ್ಕೊಂಡ್ಯಾ?
ದುಡ್ಡು ಜಾಸ್ತಿ ಬೇಕಾಗತ್ತೆ. ಹೇಗೆ ಅರೇಂಜ್ ಮಾಡ್ತೀಯಾ? ಹೇಗೋ ಮಾಡಿದ್ರೆ ಆಗತ್ತದು. ಹೇಳ್ದನಲ್ಲ, ನನ್ನ ಫ್ರೆಂಡು ಬ್ಯಾಂಕಲ್ಲಿದ್ದಾನೆ, ಅವ್ನ ಹೆಲ್ಪ್ ತೊಗೊಂಡ್ರೆ ಆಗುತ್ತೆ. ನನಗೆ ಯಾಕೋ ಇದು ಸರಿ ಅನ್ನಿಸ್ತಿಲ್ಲ ಹರಿ. ಈಗಾಗಲೇ ಒಂದ್ಸಲಿ ಬಿಸ್ನೆಸ್ಸು ಅಂತ ಹೇಳಿ ಕೈ ಸುಟ್ಕೊಂಡಾಗಿದೆ. ಆ ಲೋನೇ ತೀರ್ಸೋಕ್ಕಾಗಿಲ್ಲ ನಿನ್ನ ಕೈಯಲ್ಲಿ. ತಿರ್ಗಾ ಈ ಸಾಲ ಅಂದರೆ ನಿನಗೆ ನಿಭಾಯಿಸೋಕ್ಕೆ ಕಷ್ಟ ಆಗತ್ತೆ. ಹರಿ, ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಹೇಗಿರಬೇಕು ಅಂದರೆ ಕಡಿಮೆ ಇನ್ವೆಸ್ಟ್ ಮಾಡಿ ಜಾಸ್ತಿ ಲಾಭ ತೆಗಿಬೇಕು. ಫಾರ್ ಎಕ್ಸಾಂಪಲ್ 5 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ 10 ಲಕ್ಷ ಲಾಭ ಬರಬೇಕು. ಆ ಥರ ಬಿಸ್ನೆಸ್ ಯೋಚನೆ ಮಾಡು. ನೀನು ಹೇಳೋದು ಸರಿ ಇದೆ. 5 ಲಕ್ಷನೂ ಇಲ್ಲ ಕೈಯಲ್ಲಿ, ಏನು ಮಾಡೋದು? ನೋಡಿದ್ಯಾ, ಕೈಯಲ್ಲಿ 1 ರೂಪಾಯಿ ಇಲ್ಲ ಅಂದರೂ ದೊಡ್ಡದಾಗಿ ಪ್ರಾಪರ್ಟಿ ತೊಗೊಳ್ತೀನಿ ಅಂತ ಕನಸು ಕಾಣ್ತಿದ್ಯಾ? ಬೇಬಿ, ನೀನು ಕನಸು ಕಾಣ್ತಿರೋದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಆದರೆ ಅದನ್ನು ಹೇಗೆ ನಿಭಾಯಿಸ್ಬೇಕು ಅಂತಲೂ ದಾರಿ ಗೊತ್ತಿರಬೇಕು. ನಾನು ಆಗಲೇ ಹೇಳಿದ್ನಲ್ಲ, ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ಲಾಭ ಬರುವಂಥ ಬಿಸ್ನೆಸ್ ಶುರು ಮಾಡು. ಈ ಗ್ಯಾರಂಟಿ ರಿಟರ್ನ್ಸ್ ಇರುತ್ತಲ್ಲ, ಆ ಥರ ಏನಾದರೂ ಯೋಚನೆ ಮಾಡು. ನಿನಗೂ ಟೆನ್ಷನ್ ಇಲ್ಲದೆ ಆರಾಮಾಗಿ ಕೆಲಸ ಮಾಡ್ಬೋದು. ಬಿಸ್ನೆಸ್ಸಲ್ಲಿ ಲಾಸ್ ಮಾಡಿದೆ ಅಂತ ನಿನಗೆ ನನ್ನ ಮೇಲೆ ಅನುಮಾನ ಅಲ್ಲ? ಅನುಮಾನ ಅಲ್ಲ ಹರಿ, ಸ್ವಲ್ಪ ಬೇಜಾರು ಅಷ್ಟೇ. ನಿನಗೆ ಏನಾದ್ರು ದೊಡ್ಡದಾಗಿ ಸಾಧನೆ ಮಾಡಬೇಕು ಅಂತ ಹುಚ್ಚಿದೆ, ಆದರೆ ಹೇಗೆ ನಿಭಾಯಿಸ್ಬೇಕು ಅಂತ ಅದ್ರ ದಾರಿ ಗೊತ್ತಿಲ್ಲ. ನಿಜ ಹೇಳಬೇಕು ಅಂದರೆ ನಾವು ಈ ಮುಂಚೆ ಮಾಡ್ತಾ ಇದ್ದಂಥ ಫರ್ನಿಚರ್ ಬಿಸ್ನೆಸ್ಸೇ ತುಂಬ ಒಳ್ಳೆ ಬಿಸ್ನೆಸ್. ಎಲ್ಲರ ಮನೆಗೂ ಫರ್ನಿಚರ್ ಬೇಕೇ ಬೇಕಾಗತ್ತೆ ಗೊತ್ತಾ? ಅದನ್ನೇ ನೀನು ನಿಭಾಯಿಸೋಕ್ಕಾಗಿಲ್ಲ. ಇನ್ನು ಬೇರೆ ಏನು ಬಿಸ್ನೆಸ್ ಮಾಡ್ತೀಯ ಅಂತ ಸ್ವಲ್ಪ ಭಯ ಇದೆ. ಬೇಬಿ, ಒಂದು ಸಲ ಬಿಸ್ನೆಸ್ಸಲ್ಲಿ ಫೇಲ್ ಆಯಿತು, ನಾನು ಒಪ್ಕೋತೀನಿ. ಪ್ರತಿ ಸಲನೂ ನಾನು ಸೋಲ್ತೀನಿ ಅಂತ ಅಂದ್ಕೋಬೇಡ. ಈ ಸಲ ಗೆದ್ದೇ ಗೆಲ್ತೀನಿ, ಗೆದ್ದು ತೋರಿಸ್ತೀನಿ. ನೀನು ಗೆಲ್ಲಬೇಕು ಅನ್ನೋದೇ ನನ್ನ ಆಸೆ ಬೇಬಿ. ಆದರೆ ನಿನ್ನ ಕೈ ಮೀರಿದ ಕೆಲಸನ ಯಾವುದೂ ಮಾಡಬೇಡ ಅಂತ ಹೇಳ್ತಾ ಇದ್ದೀನಿ. ನಮಗೆ ಬಿಸ್ನೆಸ್ಸಲ್ಲಿ ಜಾಸ್ತಿ ಲಾಭ ಬರಬೇಕು ಅಂತಲೂ ನಾನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ದುಡ್ದಿದ್ದ ದುಡ್ಡೆಲ್ಲ ಬರೀ ಲೋನ್ ತೀರ್ಸೋಕ್ಕೆ ಹೋಗ್ಬಿಟ್ರೆ ಏನು ಪ್ರಯೋಜನ ಹೇಳು? ಅದಕ್ಕೆ ಇನ್ನು ಮುಂದೆ ಏನೇ ಹೆಜ್ಜೆ ಇಡಬೇಕಾದ್ರೂ ಒಂದು ಸ್ವಲ್ಪ ಯೋಚನೆ ಮಾಡಿ ಮಾಡು ಅಂತ ಹೇಳ್ತೀನಿ. ಓಕೆ ಬೇಬಿ, ಇನ್ನೇನೇ ಮಾಡಿದ್ರು ಚೆನ್ನಾಗಿ ಯೋಚನೆ ಮಾಡಿ ಶುರು ಮಾಡ್ತೀನಿ. ಹರಿ, ನನ್ನ ಫ್ರೆಂಡ್ ಒಬ್ಳು ಇಂಟೀರಿಯರ್ ಡಿಸೈನರ್ ಇದ್ದಾಳೆ. ಎಲ್ಲ ಚೈನಾಯಿಂದ ಅವಳು ಮೆಟೀರಿಯಲ್ಸ್ನ ತೊಗೊಂಬರ್ತಾಳೆ. ಅವಳೇ ಇಲ್ಲಿ ಕಾಂಟ್ರಾಕ್ಟು ತೊಗೋತಾಳೆ. ನೋಡಿದ್ಯಾ, ಕಡಿಮೆ ಇನ್ವೆಸ್ಟ್ಮೆಂಟು ಜಾಸ್ತಿ ಲಾಭ. ಈ ಥರ ಬಿಸ್ನೆಸ್ ಮಾಡಿದ್ರೆ ಹೇಗೆ? ವಾವ್ ಬೇಬಿ, ಸೂಪರ್ ಆಗಿದೆ ಐಡಿಯಾ. ಬಿಡು, ಮುಂದೆ ಇದೇ ಥರದ್ದು ಯಾವುದಾದ್ರೂ ಒಂದು ಬಿಸ್ನೆಸ್ ಯೋಚನೆ ಮಾಡ್ತೀನಿ. ಹರಿ, ನೀನೇನು ಬೇಕಾದರೂ ಮಾಡು, ಆದರೆ ಖುಷಿಯಾಗಿರು. ಮತ್ತು ಈ ಬಿಸ್ನೆಸ್ಸು ಟೆನ್ಷನ್ನು ಅದ್ರ ಕಡೆ ಗಮನ ಕೊಟ್ಟು ಮಂಕ ಕೂತ್ಕೋಬೇಡ. ನಂಗದು ನೋಡೋಕ್ಕಾಗಲ್ಲ. ನಾವಿಬ್ಬರು ಪ್ರೀತಿ ಮಾಡಿ ಮದುವೆ ಆಗಿರೋದು. ನಮ್ಮ ಜೀವನದಲ್ಲಿ ಆ ಪ್ರೀತಿನೇ ಅನುಭವಿಸ್ಲಿಲ್ಲ ಅಂದರೆ ಏನು ಪ್ರಯೋಜನ ಹೇಳು? ಏನು ಪ್ರಯೋಜನ ಇಲ್ಲ. ಓಕೆ ಬೇಬಿ, ಇನ್ಮೇಲೆ ಏನೇ ಮಾಡೋದಿದ್ರು ನಿನ್ನ ಹತ್ರ ಫಸ್ಟ್ ಡಿಸ್ಕಸ್ ಮಾಡಿಬಿಟ್ಟು ಆಮೇಲೆ ಶುರು ಮಾಡ್ತೀನಿ. ನೀನು ಹ್ಞೂ ಅಂದರೆ ಒಂದು ಹೆಜ್ಜೆ ಮುಂದಿಡ್ತೀನಿ, ಬೇಡ ಅಂದರೆ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಇನ್ಮೇಲೆ ನಿನ್ನ ಮನಸ್ಸಿಗೆ ನೋವಾಗದಿರೋ ಥರ ನೋಡ್ಕೋತೀನಿ. ಓಕೆ? ಥ್ಯಾಂಕ್ ಯು. ಥ್ಯಾಂಕ್ ಯು. ಲವ್ ಯು. ಲವ್ ಯು ಟು. ಇನ್ನೂ ಬರೀ ಏನು ಯೋಚನೆ ಮಾಡ್ತಾ ಇದ್ದೀರಿ? ಯಾಕೆ ಹಿಂಗೆ ಓಡಾಡ್ತಾ ಇದ್ದೀರಿ? ರೀ, ಒಂದ್ಸತಿ ಅಣ್ಣ ಅದಕ್ಕೆ ರೂಮ್ಗೆ ಹೋಗಿ ಮಾತಾಡ್ಸ್ಕೊಂಡು ಬರಲಾ? ಹಾಗೆ ಅಜ್ಜಿ ಮಲ್ಕೊಂಡ್ರ ಅಂತ ನೋಡ್ಕೊಂಡು ಬರಲಾ? ಚಿನ್ನು ಮರಿ, ಮಲಗಿದ್ದವ್ರನ್ನ ಎಬ್ಬಿಸ್ಬಿಟ್ಟು ನಿಮ್ಗೆ ಸರಿಯಾಗಿ ನಿದ್ದೆ ಬಂದಿದ್ಯಾ ಅಂತ ಕೇಳಿದ್ರೆ ಅವ್ರ ನಿದ್ದೆ ಎಲ್ಲ ಹಾಳಾಗಲ್ವಾ? ಅವ್ರು ಸಂತೋಷವಾಗಿ ಮಲಗಿರ್ತಾರೆ, ನೀವು ಕಣ್ತುಂಬ ನಿದ್ದೆ ಮಾಡಿ ಬನ್ನಿ. ಅದು ಅಣ್ಣ ಅದಕ್ಕೆ ಹತ್ರ ಸ್ವಲ್ಪ ಮಾತಾಡೋದಿತ್ತು, ಅದಕ್ಕೆ ಕೇಳಿದೆ. ಅವ್ರು ಬಂದಾಗ್ಲಿಂದ ಮಾತಾಡ್ತಾನೆ ಇದ್ದೀರಿ. ಈಗ ರಾತ್ರಿ ಹೊತ್ತು ಮಾತಾಡೋದೇನಿರುತ್ತೆ? ಬೆಳಗ್ಗೆ ಎದ್ಮೇಲೆ ಮಾತಾಡೋರಂತೆ. ಬನ್ನಿ ಮಲ್ಕೊಳ್ಳಿ. ಅವರೆಲ್ಲ ಬಂದಿದ್ದು ನಂಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ಅಪ್ಪ ಅಮ್ಮ ಬಂದಿದ್ರೆ ಇನ್ನೂ ಖುಷಿ ಡಬಲ್ ಆಗ್ತಿತ್ತು. ನನಗೂ ಅಷ್ಟೇ ಚಿನ್ನು ಮರಿ. ಆದರೆ ಪಾಪ ಅತ್ತೆ ಮಾವಂಗೆ ಏನು ಕೆಲಸ ಇತ್ತೋ ಏನೋ ಅಲ್ವಾ?
ಅದಕ್ಕೆ ಬರೋಕ್ಕಾಗಿಲ್ಲ. ಹೋಗಲಿ ಬಿಡಿ. ಇವರಾದರೂ ಬಂದಿದ್ದಾರಲ್ಲ, ನೀವು ಖುಷಿಯಾಗಿದ್ದೀರಲ್ಲ, ನನಗಷ್ಟೇ ಸಾಕು. ಈಗೇನು ವೆಂಕಿ ಚೆಲ್ವಿ ಅವರು ಇಲ್ಲೇ ಇರ್ತಾರಾ? ಯಾಕೆ ಹೀಗೆ ಕೇಳ್ತಿದ್ದೀರಾ? ಅಲ್ಲ ಚಿನ್ನು ಮರಿ, ಅಜ್ಜಿನ ಬಿಟ್ಟು ಹೋಗಕ್ಕೆ ಬಂದಿದ್ದಾರೇನೋ ಅಂತ ನಾನು ಹಂಗೆ ಕೇಳಿದೆಪ್ಪ ಅಷ್ಟೇ. ಇಲ್ಲ ರೀ, ಇಲ್ಲೇ ಇರ್ತಾರೆ. ಓಕೆ. ಯಾರು ಬರಲಿಲ್ಲ ಅಂತ ಅಜ್ಜಿ ನಾನು ಒಬ್ಬಳೇ ಹೋಗ್ತೀನಿ ಅಂತ ಹಠ ಹಿಡಿದ್ರಂತೆ. ಅದಕ್ಕೆ ಅಣ್ಣನ ಜೊತೆ ಮಾಡಿ ಕಳಿಸಿದ್ದಾರೆ. ವೆಂಕಿ ಅಣ್ಣ ಬಂದಮೇಲೆ ಅದಕ್ಕೆ ಬರ್ದೇ ಇರ್ತಾರ, ಅವರು ಜೊತೆ ಮಾಡ್ಕೊಂಡು ಬಂದಿದ್ದಾರೆ. ಸರಿ ಬಿಡಿ, ಅವರು ಈಗ ತಾನೇ ಮದುವೆ ಆಗಿದ್ದಾರೆ, ಅವ್ರಿಗೂ ಒಂದು ಚೇಂಜ್ ಆದಂಗೆ ಆಯ್ತಲ್ವ. ಈಗೇನು ಅವರು ಎಷ್ಟು ದಿವಸ ಇರ್ತಾರಂತೆ? ಒಂದು ವಾರನ, ಒಂದು ತಿಂಗಳ, ಏನು ಕತೆ? ರೀ, ಮನೆಗೆ ಬಂದವ್ರನ್ನ ಹಾಗೆಲ್ಲ ಕೇಳೋಕ್ಕಾಗತ್ತಾ ಹೇಳಿ? ಎಷ್ಟು ದಿವಸ ಬೇಕೋ ಇರಲಿ ಬಿಡಿ. ಅವ್ರಿರೋದ್ರಿಂದ ನಿಮ್ಗೇನಾದರೂ ತೊಂದರೆ ಆಗ್ತಿದ್ಯಾ? ಅಯ್ಯಯ್ಯೋ, ಹಾಗೇನಿಲ್ಲ ಚಿನ್ನು ಮರಿ. ಈಗ ಅವ್ರು ಬಂದಿದ್ದಾರೆ ಅಂತ ನನಗಿಂತ ನಿಮಗೆ ಜಾಸ್ತಿ ಖುಷಿ ಅಲ್ವಾ? ಅವ್ರು ಇಲ್ಲಿರೋವರೆಗೂ ನೀವು ಖುಷಿಯಾಗಿ ನಗ್ತಾ ಇರ್ತೀರ, ಅದನ್ನ ನೋಡೋಕೆ ನನಗೂ ಸಂತೋಷ. ಅದಕ್ಕೆ ಕೇಳಿದೆ ಅಷ್ಟೆ. ಅಂದರೆ ಕೆಲಸ ಎಲ್ಲ ಬಿಟ್ಟು ಅವ್ರಿಗೂ ಏನು ಜಾಸ್ತಿ ದಿನ ಇರೋಕ್ಕಾಗಲ್ಲ ಅನ್ಸುತ್ತಲ್ವಾ? ಈಗ ನೀವು ಕೆಲಸ ಬಿಟ್ಟು ನನ್ನ ನೋಡ್ಕೋತಾ ಇಲ್ವಾ? ಹಾಗೆ ತಂಗಿ ನೋಡ್ಕೊಳಕ್ಕೆ ಅಣ್ಣನು ರಜಾ ಹಾಕಿ ಬಂದಿದ್ದಾನೆ ಅಷ್ಟೇ. ಸರಿ ಸರಿ, ಈಗೇನು ಹೀಗೆ ಮಾತಾಡ್ತಾ ಇರ್ತೀರಾ ಅಥವಾ ನಿದ್ದೆ ಮಾಡಕ್ಕೆ ಬರ್ತೀರಾ? ಈ ಸಮಯದಲ್ಲಿ ಇಷ್ಟೊತ್ತೆಲ್ಲ ಎದ್ದಿರಬಾರದು ಅಂತ ಗೊತ್ತಿಲ್ಲ ನಿಮಗೆ? ಬಂದೆ ಬಾಗ್ಲಾಕ್ ಬರ್ತೀನಿ. ಗುಡ್ ನೈಟ್. ಗುಡ್ ನೈಟ್. ಬನ್ನಿ ಬನ್ನಿ ಬನ್ನಿ. ಹಲೋ, ಹಾಂ ಸರ್ ಹೇಳಿ ಸರ್. ಸರ್ ಇವತ್ತು ನಾನು ಬರ್ತಾ ಇಲ್ಲ, ಇವತ್ತು ರಜೆ ಹಾಕಿದ್ದೀನಿ. ಸ್ವಲ್ಪ ಕೆಲಸ ಇತ್ತು ಸರ್. ಆಯ್ತು ಸರ್, ಆಯ್ತು ಸರ್. ಅಯ್ಯೋ, ನನ್ನ ನೋಡಿ ಅತ್ತೆ, ಅಜ್ಜಿಗೆ ಕಾಫಿ ಕೊಟ್ಟು ಕೊಟ್ಟು ಅಭ್ಯಾಸ ಆಗಿ ಇವತ್ತು ಅವರು ಇಲ್ಲದೆ ಹೋದ್ರೂ ಅಲ್ಲಿಗೋ ಕಾಫಿ ಕೊಡೋಕೆ ಹೊರಟಿದ್ದೀನಿ. ಅತ್ತೆ ಅಲ್ಲಿದ್ದು ಅಭ್ಯಾಸ ಆಗಿದೆಯಲ್ಲ, ನನಗೂ ಹಾಗೆ ಅನ್ಸತ್ತೆ ವೀಣಾ. ಅವ್ರಿಗೆ ನೀರು ಮಾತ್ರೆ ಎಲ್ಲ ಕೊಡ್ತಾ ಇರ್ತೀನಲ್ಲ, ಇವತ್ತು ಯಾಕೆ ತಗೊಂಡಿಲ್ಲ ಅಂತ ಕೇಳಕ್ ಹೋದೆ. ನೋಡಿದ್ರೆ ಅವ್ರಿಲ್ಲ ಅನ್ನೋದು ಈಗ ನೆನಪಾಯ್ತು. ಅಲ್ಲಿಗೆ ಹೋಗಿರೋ ಅವರಿಗೆ ಯೋಚನೆ ಇಲ್ಲ, ನೀವು ಯಾಕೆ ಎಷ್ಟೊಂದು ಯೋಚನೆ ಮಾಡ್ತೀರಾ? ಅವ್ರೇನು ಅಲ್ಲಿ ಪರ್ಮನೆಂಟ್ ಆಗಿರ್ತಾರಾ? ಬರ್ತಾ ಇರ್ತಾನೆ ಬಿಡಿ. ಸಂತು, ಯಾಕೆ ಹಿಂಗೆ ಮಾತಾಡ್ತೀಯಾ? ಅಮ್ಮ ಇಷ್ಟು ವರ್ಷ ಎಲ್ಲೂ ಹೋಗಿರಲಿಲ್ಲ, ಇವಾಗ ಹೋಗಿದ್ದಾರೆ, ಆ ಜಾಗದಲ್ಲಿ ಕಾಣಿಸ್ತಿಲ್ಲ, ಅದಕ್ಕೆ ವೀಣಾ ಹಂಗೆ ಹೇಳ್ತೀಯಾಳೆ. ಅತ್ತೆ ಅಲ್ಲಿ ಹೇಗಿದ್ದಾರೋ ಅನ್ನೋದೇ ನನಗೆ ಯೋಚನೆ ಆಗೋಗಿದೆ. ಇಲ್ಲಾದ್ರೆ ಸಮಯಕ್ಕೆ ಸರಿಯಾಗಿ ನಾವೆಲ್ಲ ನೋಡ್ಕೋತಾ ಇದ್ವಿ. ಮೊಮ್ಮಗಳನ್ನ ನೋಡಬೇಕು ಅಂತ ಆಸೆಯಲ್ಲಿ ಹೋಗಿದ್ದಾರೆ. ಈಗ ಮನೆಗೆ ಹೊಂದ್ಕೊಂಡಿದ್ದಾರೋ ಇಲ್ವೋ ಗೊತ್ತಿಲ್ಲ. ಲಕ್ಷ್ಮಿ, ನಿನಗೆ ಗೊತ್ತು ಅಮ್ಮನ ಗುಣ ಹೇಗೆ ಅಂತ. ಅಮ್ಮ ಎಲ್ಲಿಗೆ ಹೋಗಲಿ, ಯಾರ ಜೊತೆ ಇದ್ರೂ ಅಲ್ಲಿ ಹೊಂದ್ಕೊಂಡ್ಬಿಡ್ತಾರೆ. ಕಳಿಸಲ ನಾವೆಲ್ಲ ಹೋದಾಗ ಅಳಿಯಂದ್ರು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು. ಈಗ ಅಮ್ಮ ಒಬ್ಬರೇ ಹೋಗಿದ್ದಾರೆ, ಇನ್ನೂ ಚೆನ್ನಾಗಿ ನೋಡ್ಕೊಳ್ತಾರೆ. ತಲೆ ಕೆಡಿಸ್ಕೋಬೇಡ. ಅದೇ ರೀ ನನಗೆ ಧೈರ್ಯ. ಜಾನು ತಾಯಿ ಆಗ್ತಿದ್ದಾಳೆ ಅನ್ನೋದು ಗೊತ್ತಾದಾಗಿಂದ ಕೆಲ್ಸಕ್ಕೂ ಹೋಗದೆ ಅಳಿಯಂದ್ರು ಅವಳನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಅಂಥ ಗಂಡನ್ ಪಡೆಯೋದಕ್ಕೆ ಜಾನು ಅದೆಷ್ಟು ಪುಣ್ಯ ಮಾಡಿದ್ಲೋ ಏನೋ. ಸರಿಯಾಗಿ ಹೇಳಿದ್ರಿ ಅತ್ತೆ. ಎಲ್ಲರ ಜೊತೆ ಹೊಂದ್ಕೊಂಡು ಎಲ್ರೂ ತಮ್ಮವರು ಅಂತ ತಿಳ್ಕೊಳ್ಳೋ ಗಂಡ ಸಿಗಬೇಕಾದ್ರೆ ಪುಣ್ಯ ಮಾಡಿರಬೇಕು. ಕೆಲವೊಬ್ರು ಇರ್ತಾರೆ, ಬೇರೆಯವ್ರನ್ನ ಅರ್ಥ ಮಾಡ್ಕೊಳ್ಳೋದು ಹಾಳಾಗೋಗ್ಲಿ, ತಮ್ಮನ್ನು ತಾವೇ ಅರ್ಥ ಮಾಡ್ಕೊಂಡಿರೋದಿಲ್ಲ. ವೀಣಾ, ನೋಡಮ್ಮ, ಕೈಲಿರೋ 5 ಬೆರಳು ಸಮ ಇರಲ್ಲ. ಹಾಗೆ ಒಬ್ಬೊಬ್ರು ಕೂಡ ಒಂದೊಂದು ಥರ ಇರುತ್ತೆ. ನಾವೇ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕಮ್ಮ.
ನೋಡಿ, ಅಮ್ಮನ ಬಗ್ಗೆ ನೀವು ಯಾರೂ ತಲೆ ಕೆಡಿಸ್ಕೋಬೇಡಿ. ಅಲ್ಲ, ಅಮ್ಮ ಮೊಮ್ಮಗಳ ಜೊತೆ ಆರಾಮಾಗಿರ್ತಾರೆ, ನನಗೆ ಖಂಡಿತ ಗೊತ್ತು. ಆಯ್ತು ರೀ. ವೀಣಾ ಬಾಮ್ಮ, ತಿಂಡಿ ರೆಡಿ ಮಾಡೋಣ. ಬೇಗ ಬೇಗ ಹೋಗಿ ತಿಂಡಿ ರೆಡಿ ಮಾಡಿ, ಹಸುವಾಗ್ತಾ ಇದೆ. ಈ ಕಾಫಿನೂ ನಿಮಗೆ ಕೊಡ್ಲಾ? ಬೇಡ, ನೀನೇ ಕುಡಿ.